ಹಲೋ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಚಿಂತೆ ಮಾಡಬೇಡ್ರಿ. ಆ್ಯಂಡ್ ಈ ವಿಡಿಯೋಲಿ ಜಸ್ಟ್ ಕ್ವಶನ್ಸ್ನ ತೋರಿಸ್ತೀನಿ. ಅಂದರೆ ಕ್ವಶನ್ಸ್ನ ತೋರಿಸ್ತೀನಿ ಅಂದರೆ ಸುಮ್ಮನೆ ತೋರಿಸೋದು ಅಂತಲ್ಲ, ಇದ್ರದ್ದಾಗಲೇ ಸೊಲ್ಯೂಷನ್ಸ್ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಲೈವ್ ಕ್ಲಾಸಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಸಲ ಲಾಸ್ಟ್ ಮೂಮೆಂಟಲ್ಲಿ ಓಕೆ ಇದೆಲ್ಲ ನೋಡ್ಕೊಂಡಿದ್ದೀನಾ, ಇದೆಲ್ಲ ಕ್ವಶನ್ಸ್ ಗೊತ್ತಾ ಅಂತ ಜಸ್ಟ್ ಕ್ವಿಕ್ ಗ್ಲ್ಯಾನ್ಸಿಗೆ ಈ ವಿಡಿಯೋಸ್ ನೋಡೋಣ. ಆ್ಯಂಡ್ ಇದನ್ನು ಕ್ವಿಕ್ಕಾಗೆ ಮುಗಿಸೋಣ. ಬಿಕಾಸ್ ಟೈಮ್, ಲಾಸ್ಟ್ ಮೂಮೆಂಟ್ ಟೈಮ್, ಸುಮ್ಮನೆ ಟೈಮ್ ತೊಗೊಂಡು ಅದು ಇದು ಅಂತ ಬೇಡ. ನಿಮಗೇನು ಬೇಕು ಗೊತ್ತಾ ಕ್ವಶನ್ಸು ಮುಂದೋಗ್ರಿ, ಮುಂದೋಗ್ರಿ. ಸೊ ಡಿಸ್ಕ್ರಿಪ್ಷನಲ್ಲಿ ಸೊ ದೇರ್ ಆರ್ ಅದರ್ ವೀಡಿಯೋಸ್ ಲಿಂಕ್ಸ್ ವಿಚ್ ಐ ಹ್ಯಾವ್ ಆಲ್ರೆಡಿ ಆ್ಯಡೆಡ್. ಈಗ ಲೈವ್ ಕ್ಲಾಸಸ್ದು ಕೆಮಿಸ್ಟ್ರಿ ಸಪ್ರೇಟ್, ಫಿಸಿಕ್ಸ್ ಸಪ್ರೇಟು, ವಿತ್ ಸೊಲ್ಯೂಷನ್ಸ್ ಎಕ್ಸ್ಪ್ಲೇನ್ ಮಾಡಿರೋದಾಯಿತು, MCQs ಆಯಿತು. ಸೊ ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡೋದು ಮಿಸ್ ಮಾಡಿಬಿಟ್ರಿ. ಫೈನ್. ಸೊ ಈಗ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಮೆಷರ್ಮೆಂಟ್ಸ್ ಅಂತ ಬಂದಾಗ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನು, SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು, ಸೊ ಆ ಥರ. ನೆಕ್ಸ್ಟು ರೇಟ್ ಆಫ್ ಕರೆಂಟ್ ಯಾವ ಡಿವೈಸಿಂದ ಮೆಷರ್ ಮಾಡ್ತೀವಿ. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಏನು, ಕೋಲಮ್. ನೆಕ್ಸ್ಟು ವಾಟ್ ಈಸ್ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು, ವೋಲ್ಟ್. ನೇಮ್ ದ ಡಿವೈಸ್, ವೋಲ್ಟ್ ಮೀಟರ್. ಆ್ಯಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತೀವಿ, ಸೀರೀಸ್. ವೋಲ್ಟ್ ಮೀಟರ್ನ ಪ್ಯಾರಲಲ್. ಸೊ ಬಿಕಾಸ್ ದಿಸ್ ಕ್ವಶನ್ಸ್ ಹ್ಯಾವ್ ರಿಪೀಟೆಡ್ n ನಂಬರ್ ಆಫ್ ಟೈಮ್ಸ್. ಸೊ ಅದಕ್ಕೆ ಹೋಮ್ಸ್ ಲಾ ಯಾವುದು ರಿಲೇಷನ್ಶಿಪ್ ಕೊಡುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಕರೆಂಟು. ನೆಕ್ಸ್ಟು ಸ್ಟೇಟ್ ಹೋಮ್ಸ್ ಲಾ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಬೈ ಹಾರ್ಟ್ ಅಂತ ಹಾಕಲೇಬೇಕು, ಹಾಕಿಲ್ಲ ಅಂದರೆ ಕೂತ್ ಹಾಕ್ರಿ. ಓಕೆ, ಹೋಮ್ಸ್ ಲಾ. ಕರೆಕ್ಟ್ ಫಾರ್ಮುಲಾ ದಟ್ ಶೋಸ್ ದ ರಿಲೇಷನ್ಶಿಪ್. ಸೊ ಇದು ಕೊಟ್ಟಾಗ, ಆ್ಯಂಡ್ ಇದು ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ಇದು ಯಾಕೆ ಕೊಟ್ಟಿದ್ದೀನಿ ಅಂದರೆ ಅಗೇನ್, ಸೊ ಈಗ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್, ಸೊ V ಈಸ್ ಈಕ್ವಲ್ ಟು IR, ಇದು ಹೋಮ್ಸ್ ಲಾ. ಇದನ್ನೇ ಒಂದೊಂದ್ಸಲಿ ಏನು ಮಾಡ್ತಾರೆ, V ಈಸ್ ಈಕ್ವಲ್ ಟು I/R. ಸೊ V ಈಸ್ ಈಕ್ವಲ್ ಟು R ಡಿವೈಡೆಡ್ ಬೈ, ಸೊ ಅಥವಾ I ಈಸ್ ಈಕ್ವಲ್ ಟು, ಸೊ ಇಲ್ಲೇನು ಬರುತ್ತೆ, ಸೊ I ಈಸ್ ಈಕ್ವಲ್ ಟು V/R ಬರಬೇಕು, ಅಥವಾ VR. ಸೊ ಈ ಥರ ಹಿಂಗೆ ಕೊಡ್ತಾರೆ, ಬಟ್ ಇದು ಯಾವುದು ಕರೆಕ್ಟ್ ಅಲ್ಲ. ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಬೇಸಿಕ್ ಏನಿದೆ ಗೊತ್ತಿರಬೇಕು. ಓಕೆ, ಸೊ ಇದೇ ಥರ ಪವರಲ್ಲಿ, ಸೊ ಪವರ್ P ಈಸ್ ಈಕ್ವಲ್ ಟು VI. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. P ಈಸ್ ಈಕ್ವಲ್ ಟು VI, P ಈಸ್ ಈಕ್ವಲ್ ಟು VIR ಹಾಕಿದ್ರೆ I²R, ಅಥವಾ V/R ಹಾಕಿದ್ರೆ V²/R. ಸೊ ಈ ಥರ 3 ಡಿಫ್ರೆಂಟ್ ಫಾರ್ಮ್ಸ್. ಇನ್ನೊಂದು ಏನು ಕೊಡ್ತಾರೆ, ತಪ್ಪು ಆಪ್ಷನ್ ಕೊಡ್ತಾರೆ. ಸೊ ಅದಕ್ಕೆ ಬಿ ಕೇರ್ಫುಲ್. ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್, ಆ್ಯಂಡ್ ಬರೆದ್ಬಿಡ್ತೀನಿ, P ಈಸ್ ಈಕ್ವಲ್ ಟು VI. ಇದೇ ರೀತಿ 3 ಆಪ್ಷನ್ಸ್ ಕರೆಕ್ಟ್ ಬರುತ್ತೆ, ಇನ್ನೊಂದು ಆಪ್ಷನ್ ತಪ್ಪಿರುತ್ತೆ, ಆ ತಪ್ಪನ್ನು ಹುಡುಕ್ಬೇಕು. ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ರೆಸಿಸ್ಟೆನ್ಸ್ ಡೆಫಿನಿಷನ್ ಏನು, ಅಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಕರೆಂಟ್. ಸೊ ಆನ್ ವಾಟ್ ಫ್ಯಾಕ್ಟರ್ಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. 4 ಪಾಯಿಂಟ್ಸ್. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ಸೇಮ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಒಂದು ಡ್ರಾ ಅಂತ ಕೇಳಿ, ಆ್ಯಮೀಟರ್ ಕೊಟ್ಟಿದ್ದಾರೆ, ವೋಲ್ಟ್ ಮೀಟರ್ ಕೊಟ್ಟಿರ್ತಾರೆ, ಸೆಲ್ 2 ಸೆಲ್ಲೋ 3 ಸೆಲ್ಲೋ ಅಥವಾ ಸಿಂಗಲ್ ಸೆಲ್ಲೋ, ಅದರದ್ದು ವ್ಯಾಲ್ಯೂಸ್ ಏನಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಸೆಲ್ 2 ವೋಲ್ಟ್ಸ್, ಆ ಥರ 3 ಕನೆಕ್ಟ್ ಮಾಡಿದ್ದಾರೆ ಅಂದರೆ 1 2 3. ಸೊ ಇದು 3 ಕನೆಕ್ಟ್ ಮಾಡಬೇಕು. ಇದಿಷ್ಟೇ ಅಲ್ಲ, ಪಾಸಿಟಿವ್ ನೆಗೆಟಿವ್, ಅಗೇನ್ ಇದಿಷ್ಟೇ ಅಲ್ಲ, ಇದನ್ನು ಜಾಯಿನ್ ಮಾಡಬೇಕು. ಓಕೆ, ಸೊ 3 2 ವೋಲ್ಟ್ಸ್ ಅಂದರೆ 2 ವೋಲ್ಟ್ಸ್ 2 ವೋಲ್ಟ್ಸ್ 2 ವೋಲ್ಟ್ಸ್. ಓಕೆ, ಸೊ ಆ್ಯಮೀಟರ್ ಪಾಸಿಟಿವ್ ನೆಗೆಟಿವ್, ವೋಲ್ಟ್ ಮೀಟರ್ ಪಾಸಿಟಿವ್ ನೆಗೆಟಿವ್. ಸೊ ಎಲ್ಲ ಕ್ಲೀನಾಗಿ ಬರೀಬೇಕು. ಸ್ವಿಚ್ ಇತ್ತು ಅಂದರೆ ಕ್ಲೋಸ್ ಮಾಡಿರಬೇಕು, ಆಮೇಲೆ ಕರೆಂಟ್ ಡೈರೆಕ್ಷನ್ ತೋರಿಸ್ಬೇಕು. ನೆಕ್ಸ್ಟು ಮೆಟೀರಿಯಲ್ ರೆಸಿಸ್ಟಿವಿಟಿ 10 to the power of 12 ಇತ್ತು ಅಂದರೆ ಇಟ್ ಈಸ್ ಇನ್ಸುಲೇಟರ್. ಸೊ ಕಂಡಕ್ಟರ್ ಏನಿರುತ್ತೆ, ಕಮ್ಮಿ ಇರುತ್ತೆ. ವೆರಿ ಗುಡ್ ಕಂಡಕ್ಟರ್ ನೆಗೆಟಿವ್ ಅಂದರೆ ಮೈನಸ್ ಅಲ್ಲ, 10 to the power of -8, 10 to the power of -10. ಸೊ ಆ ವ್ಯಾಲ್ಯೂಲಿರುತ್ತೆ, ಆ ರೇಂಜಲ್ಲಿ. ಸೊ ಇನ್ನೊಂದು ಕೊಟ್ಟಿದ್ದಾರೆ, ಸೊ ಯಾವ ಮೆಟೀರಿಯಲು ಇನ್ಸುಲೇಟರಾಗಿ ಯೂಸ್ ಮಾಡ್ಬೋದು. ಓಕೆ, ರೆಸಿಸ್ಟರ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೊ ಫಾರ್ಮುಲಾ ಇಲ್ಲಿವರೆಗೂ ಕೇಳಿಲ್ಲ, ಸೀರೀಸು ಪ್ಯಾರಲಲ್ಲು ಅಂತ ಕೇಳಬಹುದು. ಓಕೆ, R1 and R2 could have connected so that the equivalent resistance becomes low. ಹೆಂಗೆ ಕನೆಕ್ಟ್ ಮಾಡಬೇಕು, ಕಮ್ಮಿ ಆಗಬೇಕು ಅಂದರೆ ಹೆಂಗೆ ಕನೆಕ್ಟ್ ಮಾಡಬೇಕು, ಪ್ಯಾರಲಲ್. ಜಾಸ್ತಿ ಆಗಬೇಕು ಅಂದರೆ ಸೀರೀಸ್. ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಈಸ್ ಬೆಟರ್, ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ರೀಸನ್ಸ್ ವಿ ಆಲ್ರೆಡಿ ಡಿಸ್ಕಸ್ಡ್. ಸೊ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಕಮ್ಮಿ ಬೇಕು ಅಂದರೆ ಕಮ್ಮಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ. ನೆಕ್ಸ್ಟು ಸೀರೀಸಲ್ಲಿ 1 ಡಿವೈಸ್ ಫೇಲ್ ಆಯಿತು ಅಂದರೆ ಎಲ್ಲ ಫಂಕ್ಷನ್ ಆಗಲ್ಲ. ಅದೇ ಪ್ಯಾರಲಲ್ಲಿ 1 ಡಿವೈಸ್ ಫೇಲ್ ಆಯಿತು ಅಂದರೆ ಇನ್ನೊಂದು ವರ್ಕ್ ಆಗ್ತಿರುತ್ತೆ, ಬಿಕಾಸ್ ದೇ ಆರ್ ಇನ್ ಪ್ಯಾರಲಲ್. ಓಕೆ, ಸೊ ಇಫ್ ಎ ಕಂಡಕ್ಟರ್ ವಿತ್ ರೆಸಿಸ್ಟೆನ್ಸ್ 27, 3 equal parts and connected in parallel, 27ನ
3 ಈಕ್ವಲ್ ಪಾರ್ಟ್ಸಾಗಿ ಕಟ್ ಮಾಡಿದಾಗ 999 ಬರುತ್ತೆ. ಅದನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ 9/3 ವಿಚ್ ಇಸ್ 3. ಸೊ ಇಲ್ಲಿ 3 ಬರುತ್ತೆ. ಐ ಆಲ್ರೆಡಿ ಡಿಸ್ಕಸ್ ನ್ಯೂಮರಿಕಲ್ಸಲ್ಲಿ, ಆ್ಯಂಡ್ ಇದನ್ನೇ ಫಾಸ್ಟಾಗಿ ಹೆಂಗೆ ಮಾಡಬೇಕು ಅಂತಲೂ ತೋರಿಸಿದ್ದೀನಿ. ಸೊ ನ್ಯೂಮರಿಕಲ್ಸ್ ವಿಡಿಯೋ ಇದೆ, ಚೆಕ್ ಮಾಡಿರಿ. ಆ್ಯಂಡ್ ಅಗೇನ್ ಪ್ರಾಬ್ಲಮ್ಸು, ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ನು. ಸೊ ಇಲ್ಲಿ ಕ್ರಾಸ್ ಸೆಕ್ಷನ್ ಡಬಲ್ ಆಗಿದೆ, ರೆಸಿಸ್ಟೆನ್ಸ್ ಹಾಫ್ ಆಗುತ್ತೆ. ಲೆಂತ್ ಕಮ್ಮಿ ಆಗಿದೆ, ರೆಸಿಸ್ಟೆನ್ಸ್ ಹಾಫ್ ಆಗುತ್ತೆ. ಸೊ 4 ಇರೋದು 2 ಇರೋದು ಫೈನಲಿ ಏನಾಗುತ್ತೆ 1 Ω. ಹೆಂಗೆ ಕ್ವಿಕ್ಕಾಗಿ ಮಾಡಬೇಕು ಅಂತಲೂ ಹೇಳಿದೆ. 4 ಇದೆ, ಲೆಂತ್ ಹಾಫ್ ಆಯಿತು ಅಂದರೆ 2 ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಮತ್ತೆ ಕಮ್ಮಿ ಆಗುತ್ತೆ, ವಿಚ್ ಇಸ್ 1. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ 20 ಡಿಗ್ರಿ. ಇದು ಆ್ಯಕ್ಚುಲಿ ಬೇಕಿಲ್ಲ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ. ಇದೇನಿದು ಡಯಾಮೀಟರ್, ಆ್ಯಂಡ್ ಡಯಾಮೀಟರ್ ಇಸ್ ಇನ್ ಮಿಲಿಮೀಟರ್. ಮಿಲಿಮೀಟರ್ ಕೊಟ್ಟರು ಅಂದರೆ ದೊಡ್ಡ ತಲೆನೋವು, ಬಿಕಾಸ್ ಮೀಟ್ರ್ ಕನ್ವರ್ಟ್ ಮಾಡಬೇಕು, ನಾಟ್ ಇವನ್ ಸೆಂಟಿಮೀಟರ್, ಮೀಟರ್. ಓಕೆ, ಆ್ಯಂಡ್ ಡಯಾಮೀಟರ್ ಕೊಟ್ಟಿರೋದು ಯು ಹ್ಯಾವ್ ಟು ಕನ್ವರ್ಟ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಏರಿಯಾ. ಓಕೆ, ಸಿಮಿಲರ್ಲಿ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, 20 ಡಿಗ್ರಿ ಯೂಸ್ ಇಲ್ಲ. ಸೊ ಏನಂತ ಕೇಳಿದ್ದಾರೆ, ವಾಟ್ ವಿಲ್ ಬಿ ದ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಕಿತ್ನಾ, ಎಷ್ಟು. ಫೈನ್. ಆ್ಯಮೀಟರ್ 3 ಆಂಪಿಯರು. ಇದನ್ನೇ 2R ಮಾಡಿದ್ರು ಅಂದರೆ ಕರೆಂಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಆರ್ ಇದ್ದಾಗ 3 ಆಂಪಿಯರು. ಅದೇ ಇದರಲ್ಲಿ 2R ಆಯಿತು ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಕರೆಂಟ್ ಏನಾಗಬೇಕು, ಹಾಫ್ ಆಗಬೇಕು, ವಿಚ್ ಇಸ್ 1.5. ಫೈನ್. ಸರ್ಕ್ಯೂಟ್ ಅನಾಲಿಸಿಸ್ R1 R2. ಸೊ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಕನೆಕ್ಟೆಡ್ ಇನ್ ಬ್ಯಾಟ್ರಿ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು. ನೆಕ್ಸ್ಟು ಸರ್ಕ್ಯೂಟ್ ವಿತ್ ರೆಸಿಸ್ಟೆನ್ಸ್, 3 ರೆಸಿಸ್ಟೆನ್ಸ್ ಇದೆ. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಕರೆಂಟು. ಫೈನ್. ವ್ಯಾಲ್ಯೂಸ್, ಅಗೇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ದ ಕರೆಂಟ್ ಎಷ್ಟು, ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸಿಂಪಲ್ ಪ್ರಾಬ್ಲಮ್ಸ್ ಇದೆಲ್ಲ. ಆ್ಯಂಡ್ ಇಲ್ಲೆಲ್ಲೂ ಅವರು ನಿಮಗೆ ಏನೂ ಇದು ಕೊಟ್ಟಿಲ್ಲ, ಏನಂತೀರಾ, ಡಯಾಗ್ರಾಮ್ ಕೊಟ್ಟಿಲ್ಲ. ಸೊ ಡಯಾಗ್ರಾಮ್ ನೀವು ಹಾಕ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಸಿಮಿಲರ್ಲಿ, ಸೊ RS/RP ವ್ಯಾಲ್ಯೂ. ಸೊ ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದೀನಿ. RS/RP ಆಯಿತು ಅಂದರೆ n²1. ಸಿಂಪಲ್. ಸೊ n ವ್ಯಾಲ್ಯೂ ಏನು 4² 1. ಸೊ ಇಲ್ಲಿ ಅಗೇನ್ 2 ಸೆಕೆಂಡ್ಸು 5 Ω ಅಂದಾಗ ಜೋಲ್ಸ್ ಲಾ, I²RT. ಐ ಫೈನ್ ಮಾಡಬೇಕು, ರೆಸಿಸ್ಟೆನ್ಸ್ ಗೊತ್ತು, ಟೈಮ್ ಗೊತ್ತು, ಹೀಟ್ ಗೊತ್ತು. ಐ ಫೈನ್ ಮಾಡಾದಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫೈನ್ ಮಾಡ್ತೀರಾ. ಸಿಮಿಲರ್ಲಿ ಸೇಮ್ ಇಲ್ಲಿ ಈಚ್ ಸೆಕೆಂಡ್. ಸೊ ಟೈಮ್ ಏನಾಯಿತು 1 ಸೆಕೆಂಡ್. ಸೊ ಪವರ್ ಆ್ಯಂಡ್ ಎನರ್ಜಿ ಕನ್ಸಂಪ್ಷನ್, ಎಲೆಕ್ಟ್ರಿಕ್ಸ್ ಪವರ್ ಅಂದರೆ ಏನು, ಫಾರ್ಮುಲಾ ಆಗಲೇ ಹೇಳಿದೆ. ಸೊ 220 ವೋಲ್ಟ್ ಇದೆ, ಕರೆಂಟ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಪವರ್. ಸೊ ರೇಟ್ ಕೊಟ್ಟಿದ್ದಾರೆ, ನಿಮಗೆ ಎಷ್ಟು ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ 220 ವೋಲ್ಟ್ ಜನರೇಟರ್ 10 ಆಂಪಿಯರ್. ಇದೆರಡು ಯೂಸ್ ಮಾಡ್ಕೊಂಡು ಪವರ್ ಫೈನ್ ಮಾಡ್ತೀರಾ. ಈ ಪವರ್ನ ಇಲ್ಲಿ ಟೈಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ವಿಚ್ ಇಸ್ 30 × 8. ಸೊ 220 × 10 2200. ಇದನ್ನು ನಾನು 2.2 ಕಿಲೋವ್ಯಾಟ್ ಅಂತ ಬರಿತೀನಿ. ಇಂಟು ಟೈಮ್ 8 hours 1 ಡೇಗೆ. ಸೊ 30 days ಅಂದರೆ ಇಷ್ಟಾಗತ್ತೆ. ಸೊ ದಿಸ್ ಮಲ್ಟಿಪ್ಲೈಡ್ ಬೈ 5 ಗಿವ್ ಯು ದ ಫೈನಲ್ ಆನ್ಸರ್. ಇಷ್ಟೇ ಈಸಿ, ಅಷ್ಟೇ ಇರುತ್ತೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಇರಲ್ಲ. ಅದಕ್ಕೆ ಹೇಳೋದು, ಈ ಥರ ಪ್ರಾಬ್ಲಮ್ ಕೊಟ್ಟರು ಅಂದರೆ ಕ್ಯಾಲ್ಕುಲೇಷನ್ ತಪ್ಪೇ ಮಾಡಬಾರ್ದು, ಬಿಕಾಸ್ ಅಷ್ಟು ಈಸಿ. ಫೈನ್. ಸೊ ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ. ಕರೆಂಟ್ ಫಸ್ಟ್ ಪವರ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. I = P/V, 40/220. ಅಗೇನ್ ಸೇಮ್, ಇಲ್ಲಿ 2 ಕೊಟ್ಟಿದ್ದಾರೆ. ಸೊ 2 ಸಪ್ರೇಟ್ ಮಲ್ಟಿಪ್ಲೈ ಮಾಡಿ, ಆ್ಯಡ್ ಮಾಡಿ, ಟೋಟಲ್ ಅಮೌಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 350 × 15 ಮಾಡ್ತೀರಾ, ಇಂಟು ಟೋಟಲ್ ನಂಬರ್ 30. ಸೊ 15 × 30 × 350 1, 250 × 5 hours × 30 days. ಇನ್ನೊಂದು ಅಪ್ಲಯನ್ಸು, 2 ಅಪ್ಲಯನ್ಸ್ನ ಆ್ಯಡ್ ಮಾಡ್ತೀರಾ, ದೆನ್ ಯು ವಿಲ್ ಮಲ್ಟಿಪ್ಲೈ ಬೈ 4. ಸೇಮ್ ಲಾಸ್ಟು. ಸೊ ಇದನ್ನು ಕನೆಕ್ಟ್ ಮಾಡ್ಬೋದಾ ಇಲ್ವಾ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಫ್ಯೂಸ್ ಪ್ರಾಬ್ಲಮ್. ಓಕೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟೀಸ್ ಆ್ಯಂಡ್ ಫೀಲ್ಡ್ ಲೈನ್ಸ್ ಅಂತೂ ಈಸಿ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ಎಸ್ಪೆಷಲಿ ಆಕ್ಟಿವಿಟಿ ಬೇಸ್ಡ್ ಪ್ರಾಬ್ಲಮ್ಸ್. ಹೇಳ್ತೀನಿ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬೈ ಹಾರ್ಟ್. ಹೌ ಡು ಯು ಟ್ರೇಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಕಾಂಪಾಸ್ ನೀಡಲ್.
ಆ್ಯಕ್ಟಿವಿಟಿ. ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಜಸ್ಟ್ 2 ಲೈನ್ಸ್ ಆನ್ಸರ್ ಇದೆ, 2 ಲೈನ್ಸ್ ಆನ್ಸರು. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಏನು? ಪ್ರಾಪರ್ಟೀಸ್ ಹೇಳ್ರಿ. ಸೊ ಯಾವುದಿದು? ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ಸೊ ಎಕ್ಸ್ಪ್ಲೇನ್ ಆನ್ ಆ್ಯಕ್ಟಿವಿಟಿ ಟು ವೆರಿಫೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಯಾವುದು? ಹಾರ್ಸ್ ಶೂ ಮ್ಯಾಗ್ನೆಟ್. ಮಧ್ಯದಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರ್ತೀರಾ. ಸೊ ಅದು ಕರೆಂಟ್ ಪಾಸ್ ಆಯಿತು ಅಂದರೆ ಕಂಡಕ್ಟರ್ ಅಟ್ರಾಕ್ಟ್ ಆಗುತ್ತೋ ರಿಪಲ್ ಆಗುತ್ತೋ, ಅಟ್ರಾಕ್ಟ್ ಆಗುತ್ತೋ ರಿಪಲ್ ಆಗುತ್ತೋ. ಓಕೆ. ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟ್ ಟು ಶೋ ದಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಎ ಮೆಕ್ಯಾನಿಕಲ್ ಫೋರ್ಸ್. ಸೇಮ್, ಎರಡಕ್ಕೂ ಒಂದೇ ಆ್ಯಕ್ಟಿವಿಟಿ, ಅದೇ ಸೇಮ್ ಹಾರ್ಸ್ ಶೂ ಮ್ಯಾಗ್ನೆಟ್. ನೆಕ್ಸ್ಟು, ಹೌ ಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಪಿಯರ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಸರ್ಕ್ಯುಲರ್ ಲೂಪ್ ಆಫ್ ಕಂಡಕ್ಟಿಂಗ್ ವೈರ್. ಸೊ ಸರ್ಕ್ಯುಲರ್ ಲೂಪ್, ಕರೆಂಟ್ ಯಾವ ಡೈರೆಕ್ಷನ್ ಹೋದಾಗ ಎಲ್ಲಿ ಕ್ಲಾಕ್ ವೈಸ್, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಡಯಾಗ್ರಾಮ್ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಡಯಾಗ್ರಾಮ್ ಅಂದರೆ ಹಿಂಗಿಂದ ತೊಗೊತೀರ. ಸೊ ಇಲ್ಲಿ ನೆಗೆಟಿವ್ ಆಯಿತು ಅಂದರೆ ಇಲ್ಲಿ ಕ್ಲಾಕ್ ವೈಸಾ, ಇಲ್ಲಿ ಒಂದು ನೆಗೆಟಿವ್ ಆಯಿತು ಅಂದರೆ ಸೊ ಇಲ್ಲೇನಿರುತ್ತೆ? ಸೊ ಇಲ್ಲಿ ಕ್ಲಾಕ್ ವೈಸೋ ಆ್ಯಂಟಿ ಕ್ಲಾಕ್ ವೈಸೋ, ವೆರಿ ಇಂಪಾರ್ಟೆಂಟ್. ಸೊ ಇದು ಕ್ಲಾಕ್ ವೈಸ್ ಆಯಿತು, ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್, ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಆಯಿತು, ಕ್ಲಾಕ್ ವೈಸ್. ತೊಗೋಬೇಕಾದ್ರೆ ಕರೆಕ್ಟಾಗಿ ತೊಗೊಳ್ರಿ. ಮೈನಸ್ ಇದ್ದಾಗ ಸಿಂಪಲ್, ನಾನು ಹೇಳ್ತಿಲ್ಲ ಬಿಕಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಚೆಕ್ ಮಾಡಿರಿ. ಮೈನಸ್ ಇದ್ದಾಗ ಇಲ್ಲಿ ಕ್ಲಾಕ್ ವೈಸೋ ಆ್ಯಂಟಿ ಕ್ಲಾಕ್ ವೈಸೋ ಒಂದು ನೆನ್ಪಿಟ್ಕೊಳ್ರಿ. ದಿಸ್ ವಿಲ್ ಬಿ ರಿವರ್ಸ್. ಓಕೆ, ಚೆಕ್ ಮಾಡಿರಿ ಬಿಕಾಸ್ ಅದು ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು. ಫೈನ್. ಸೊ ಸಾಲಿನಾಯ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸಾಲಿನಾಯ್ಡ್ ಅಂದರೆ ಏನು? ಫಾರ್ಮ್ಡ್ ಅರೌಂಡ್ ಎ ಸಾಲಿನಾಯ್ಡ್. ಪ್ರಾಪರ್ಟೀಸ್ ಸೇಮ್, ಸಿಮಿಲರ್ ಟು ಬಾರ್ ಮ್ಯಾಗ್ನೆಟೇ, ಒಂದು ಚೇಂಜ್ ಆಗುತ್ತೆ, ಕರೆಂಟ್ ಕ್ಯಾರಿಂಗ್ ಆಗಿರಬೇಕು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಲಾಂಗ್ ಸಾಲಿನಾಯ್ಡ್ ಕರೆಂಟ್ ಇಸ್ ಯೂನಿಫಾರ್ಮ್. ಯೂನಿಫಾರ್ಮ್. ಸೊ ಸಾಲಿನಾಯ್ಡ್ ಅಂದರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡಬೇಕು ಅಂದಾಗ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಒಳಗೆ ಸಾಫ್ಟ್ ಐರನ್ನ ಪ್ಲೇಸ್ ಮಾಡಬೇಕು. ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಒಳಗೆ ಸಾಫ್ಟ್ ಐರನ್ನ ಪ್ಲೇಸ್ ಮಾಡಿದಾಗ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎನ್ ಎಲೆಕ್ಟ್ರೋಮ್ಯಾಗ್ನೆಟ್. ಓಕೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಸೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸ್ ಮಾಡಬೇಕು, ಇಲ್ಲ ಗುಡ್ ಕಂಡಕ್ಟರ್ ಯೂಸ್ ಮಾಡ್ಕೋಬೇಕು, ಇಲ್ಲ ಕರೆಂಟ್ನ ಜಾಸ್ತಿ ಮಾಡಬೇಕು. ಓಕೆ, ಸಾಲಿನಾಯ್ಡ್ ಆಯಿತು. ಇನ್ಕ್ರೀಸಿಂಗ್ ಸೇಮ್. ನೆಕ್ಸ್ಟು ಸಾಲಿನಾಯ್ಡ್ ಸೇಮಾ? ಇದು ಸೇಮ್ ಇದೆಯಾ? ಫೈನ್. ಸೊ ಜೋಲ್ಸ್ ಲಾ, ಜೋಲ್ಸ್ ಲಾ. ಓಕೆ, ಮತ್ತೆ ಇಲ್ಲಿ ಯಾಕೆ ಬಂತು? ಫೈನ್. ಸೊ ಎಲೆಕ್ಟ್ರಿಕ್ ಬಲ್ಬ್, ಜೋಲ್ಸ್ ಲಾ ಪ್ರಿನ್ಸಿಪಲ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಫ್ಯೂಸು ಹೆಂಗೆ ಕನೆಕ್ಟ್ ಮಾಡ್ತೀವಿ, ಆ್ಯಂಡ್ ವಾಟ್ ಈಸ್ ದ ವರ್ಕಿಂಗ್ ಆಫ್ ದ ಫ್ಯೂಸ್. ಸೊ ನೇಮ್ ದ ಮೆಟಲ್ ಯೂಸ್ಡ್ ಇನ್ ದ ಫಿಲಮೆಂಟ್ ಆಫ್ ದ ಗ್ಯಾಸ್ ಫೀಲ್ಡ್ ಇನ್ ಎಲೆಕ್ಟ್ರಿಕ್ ಬಲ್ಬ್. ಫಿಲಮೆಂಟ್ ಯಾವುದು? ಟಂಗ್ಸ್ಟನ್. ಗ್ಯಾಸ್ ಯಾವುದು? ಇನ್ಆಕ್ಟಿವ್ ನೈಟ್ರೋಜನ್ ಆರ್ ಆರ್ಗಾನ್. ಸೊ ಫ್ಯೂಸು ಯೂಸಸ್ ಅಥವಾ ವರ್ಕಿಂಗ್. ಸೊ ವರ್ಕಿಂಗ್ ಅಂತ ಬಂದಾಗ ಏನಂತ ಬರೀತೀರಾ? ಇಂಪಾರ್ಟೆಂಟ್, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಬರೀಲೇಬೇಕು, ಬರೀಲೇಬೇಕು. ಓಕೆ. ನೆಕ್ಸ್ಟು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಅರ್ತ್ ವೈರ್ ಏನು, ಅದ್ರ ಯೂಸಸ್ ಏನು, ಅವಾಯ್ಡ್ ಓವರ್ಲೋಡಿಂಗ್ ಹೆಂಗೆ ಅವಾಯ್ಡ್ ಮಾಡ್ಬೋದು, ಸಿರೀಸಲ್ಲಿ ವೈರ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ನಾಟ್ ಕನೆಕ್ಟೆಡ್ ಇನ್ ಸಿರೀಸ್ ಯಾಕೆ, ನೆಕ್ಸ್ಟು ರೀಸನ್ಸ್ ಫಾರ್ ಓವರ್ಲೋಡಿಂಗ್ ಏನು, ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್. 10 ಸಲ ಹೇಳ್ತೀನಿ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಆರ್ ದ ಮೆಷರ್ಸ್. ಇದು ಆಗಬಾರ್ದು ಅಂದರೆ ವಾಟ್ ಆರ್ ದ ಮೆಷರ್ಸ್, ಅದನ್ನು ನೋಡ್ಕೊಳ್ರಿ. ನ್ಯೂಟ್ರಲ್ ವೈರ್ ಲೈವ್ ವೈರ್ ಕಾಂಟ್ಯಾಕ್ಟಿಗೆ ಬಂತು ಅಂದರೆ ಏನಾಗುತ್ತೆ. ಸೊ ಶಾರ್ಟ್ ಸರ್ಕ್ಯೂಟಿಂಗ್ ಅಂದರೆ ಏನು? ಹಾಂ, ಮೆಷರ್ಸ್. ಸೊ ವಾಟ್ ಆರ್ ದ ಮೆಷರ್ಸ್. ಸೊ ಓವರ್ಲೋಡ್ ಆಗೋದಕ್ಕೆ ಕಾಸಸ್ ಏನು, ವಾಟ್ ಈಸ್ ದ ಫಂಕ್ಷನ್ ಆಫ್ ಅರ್ತ್ ವೈರ್. ಸೊ ಈ ಥರ ಕ್ವಶನ್ ಹೆಂಗೆ ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಓಕೆ. ಸೊ ದಟ್ಸ್ ಇಟ್. ಸೊ ನೆಕ್ಸ್ಟು ಲೈಟ್. ಸೊ ಲೈಟ್ ಅಂದಾಗೂ ಲೈಟ್ ಅಂದಾಗ ಐ ಆಮ್ ಜಸ್ಟ್ ಚೆಕಿಂಗ್ ದ ಟೈಮ್, ಆನ್ ಟೈಮ್ ಇದೆನಾ, ಬಿಕಾಸ್ ಫಾಸ್ಟಾಗಿ ನೋಡಿ ಅಲ್ಲೂ ಏನೋ ವಾಯ್ಸ್ ಬಂತು. ಬಿಕಾಸ್ ನಿಮಗೆ ಏನು ಬೇಕೋ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ, ನಿಮ್ಗೆ ಗೊತ್ತು ಅಂದರೆ ವಿಡಿಯೋ ನೋಡೋದು ಏನೂ ಉಪಯೋಗ ಇಲ್ಲ. ನಿಮಗೆ ಏನೇನು ಬರ್ತಿಲ್ಲ ಅದಷ್ಟು ಚೆಕ್ ಮಾಡಿಕೊಡ್ರಿ. ಟೈಮ್ ನಿಮ್ಮದು ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್. ಸೊ ಡೆಫಿನೇಷನ್ಸ್ ಅಷ್ಟೋರ್ದು ಗೊತ್ತಿರಬೇಕು, ಅಷ್ಟು
ಸೆಂಟರ್ ಆಫ್ ಸ್ಪೆರಿಕಲ್ ಮಿರರ್ ಅಂದರೆ ಏನು, ಸ್ಪೆಸಿಫಿಕ್ ಆಗಿ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್, ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್, ದೇರ್ ಇಸ್ ಎ 2 ಡಿಫ್ರೆಂಟ್ ಡೆಫಿನಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ, ಸೊ ಅದು ಗೊತ್ತಿರಬೇಕು. ಸೊ ಕಾನ್ವೆಕ್ಸ್ ಅಂದರೆ ಅಪಿಯರ್ಸ್ ಟು ಡೈವರ್ಜ್ ಅಂತಾರೆ ಫ್ರಮ್ ಎ ಪ್ರಿನ್ಸಿಪಲ್ ಫೋಕಸ್, ಕಾನ್ಕೇವ್ ಅಂದಾಗ ಪ್ಯಾರಲಲ್ ಇದ್ದಿದ್ದು ಮೀಟ್ಸ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಅಂತೀವಿ. ಸೊ ಆ ಥರ. ಓಕೆ, ವಾಟ್ ಈಸ್ ಮೆಂಟ್ ಬೈ ಅಪರ್ಚರ್? ಸೊ ಅಪರ್ಚರ್ ಅಂದರೆ ಏನು? ಫೋಕಲ್ ಲೆಂತ್ 25 ಸೆಂಟಿಮೀಟರ್ ಆಯಿತು ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಾಗುತ್ತೆ? ಕಾನ್ವೆಕ್ಸ್ ಮಿರರ್ ಹೂಸ್ ರೇಡಿಯಸ್ ಆಫ್ ಕರ್ವೇಚರ್, ಫೋಕಲ್ ಲೆಂತ್ ಏನು? ಸೊ ಆರ್ ಈಸ್ ಈಕ್ವಲ್ ಟು 2f, ಎಫ್ ಈಸ್ ಈಕ್ವಲ್ ಟು r/2. ಓಕೆ, ಲಾಸ್ ಆಫ್ ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು ದಯವಿಟ್ಟು ನೋಡ್ಕೊಳ್ರಿ. ಸೊ ರಿಫ್ರಾಕ್ಷನ್ ಅಂದರೆ ಏನು? ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ಓಕೆ, ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್, ಕ್ಯಾನ್ ಇಟ್ ಬಿ, ಏರ್ ಅಲ್ಲ, ಕ್ಯಾನ್ ಎನಿ ಆಬ್ಜೆಕ್ಟ್, ಲಾಸ್ಟ್ ಆ್ಯಕ್ಚುಲಿ ಇಂಪಾರ್ಟೆಂಟು ಬಟ್ ಅದಕ್ಕೆ ಕಾಣಿಸ್ತಿಲ್ಲ, ಹೇಳ್ತೀನಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಇದು, ಅಪ್ಲಿಕೇಶನ್ ಅಂತ ಕೇಳ್ಬೋದು. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದಾದ್ರೂ ಮೀಡಿಯಮ್ದು 1ಗಿಂತ ಕಮ್ಮಿ ಇರತ್ತಾ? ಇರಲ್ಲ. ಸೊ ನೋ ಆಬ್ಜೆಕ್ಟ್, ನೋ ಅಂದರೆ ಲೈಟ್ ಕಂಡಕ್ಟಿಂಗ್ ಸರ್ಫೇಸ್ ವಿಲ್ ಹ್ಯಾವ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೆಸ್ ದ್ಯಾನ್ 1. ಯಾಕೆ ಅಂದರೆ, ಸೊ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ c/v. c is highest. ನಿಮಗೆ ಸ್ಪೀಡ್ ಆಫ್ ಲೈಟ್ ಈಸ್ ನೋವೇರ್ ಗ್ರೇಟರ್ ದ್ಯಾನ್ c. ಯಾವುದೇ ಮೀಡಿಯಮಲ್ಲೂ ಸಿಗಿಂತ ಜಾಸ್ತಿ ಇರಲ್ಲ. ಸೊ ಎಲ್ಲ ಸಿಗಿಂತ ಕಮ್ಮಿ ಇರುತ್ತೆ. ಸೊ ಸಿ ಈಸ್ ಹೈಯೆಸ್ಟ್. ಸೊ ಏನಾಗುತ್ತೆ, ಇಲ್ಲಿ ಏನೇ ವ್ಯಾಲ್ಯೂ ಬಂದ್ರೂ ನ್ಯೂಮರೇಟರ್ ಈಸ್ ಗ್ರೇಟರ್ ದೆನ್ ಡಿನಾಮಿನೇಟರ್. ಸೊ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1, ಕೆನಾಟ್ ಬಿ ಲೆಸ್ ದೆನ್ 1. ಓಕೆ, ಸೊ ನೆಕ್ಸ್ಟು ಕಾನ್ವೆಕ್ಸ್ ಮಿರರು ಕಾನ್ಕೇವ್ ಮಿರರ್ ಡಿಫ್ರೆನ್ಸು. ಸೊ ಕಾನ್ಕೇವ್ ಲೆನ್ಸ್ ಏನು, ಪ್ರಾಪರ್ಟೀಸು, ಪ್ಲೇನ್ ಮಿರರಲ್ಲಿ ಆ್ಯಂಡ್ ಅಗೇನ್ ಪ್ಲೇನ್ ಮಿರರಲ್ಲಿ ಇಮೇಜ್ ಫಾರ್ಮ್ ಆಯಿತು ಅಂದರೆ ಅದರದ್ದು ಪ್ರಾಪರ್ಟೀಸ್ ಏನು. ಸೊ ಇದರ ಮ್ಯಾಗ್ನಿಫಿಕೇಷನ್ ಏನಿರುತ್ತೆ, +1 ಇರುತ್ತೆ. ಇದೆ ಸೇಮ್. ಎ ಮಿರರ್ ಫಾರ್ಮ್ಸ್ ಎನ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ ಇಮೇಜ್. ಎರೆಕ್ಟ್ ಟು ಎನ್ಲಾರ್ಜ್ ಬಂತು ಅಂದರೆ ಕಾನ್ಕೇವ್, ಎರೆಕ್ಟ್ ಇದೆ, ಎನ್ಲಾರ್ಜ್ ಇತ್ತು ಅಂದರೆ ಕಾನ್ಕೇವ್. ಓಕೆ, ಟೈಪ್ ಆಫ್ ದ ಮಿರರ್, ನೇಚರ್ ಯಾವುದು? ದ ಮ್ಯಾಗ್ನಿಫಿಕೇಷನ್ ಆಫ್ ದ ಇಮೇಜ್ ಪ್ರೊಡ್ಯೂಸ್ಡ್ ಬೈ ಮಿರರ್ ಈಸ್ ಮೈನಸ್. ಮಿರರು -1 ಪಾಯಿಂಟ್ ಅಂದರೆ 1ಗಿಂತ ಜಾಸ್ತಿ ಅಂದರೆ -1ಗಿಂತ ಜಾಸ್ತಿ ಅಲ್ಲ, ಆ್ಯಕ್ಚುಲಿ ನೆಗೆಟಿವ್ ಅಂತ ತೊಗೊಂಡ್ರೆ ಕಮ್ಮಿ, ಬಟ್ ಸ್ಟಿಲ್ -1 -2 ಅಂತ ತೊಗೊಂಡ್ರಿ ಅಂದರೆ ಕಣ್ಣು ಮುಚ್ಕೊಂಡು ಹೇಳ್ರಿ ಇಟ್ಸ್ ಕಾನ್ಕೇವ್. ಬಿಕಾಸ್ ಕಾನ್ವೆಕ್ಸಲ್ಲಿ ಏನಿರುತ್ತೆ, ಪಾಸಿಟಿವ್, ಆ್ಯಂಡ್ ಪ್ಲೇನ್ ಮಿರರಲ್ಲಿ ಅಗೇನ್ ಪಾಸಿಟಿವ್. ಸೊ ಕಾನ್ಕೇವ್ ಅಷ್ಟೇ ನಿಮಗೆ ಮೈನಸ್. ಓಕೆ, ಕಾನ್ಕೇವ್ ಮಿರರ್ ಟು ಅಬ್ಟೈನ್ ಡಿಮಿನಿಷ್ಡ್ ಇಮೇಜ್. ಸೊ ಡಿಮಿನಿಷ್ಡ್ ಬರಬೇಕು ಅಂದರೆ ಎಲ್ಲಿ ಪ್ಲೇಸ್ ಮಾಡಬೇಕು? ಸೆಂಟರ್ ಆಫ್ ಕರ್ವೇಚರಲ್ಲಿ ಮಿರರ್ ಹಿಟ್ವಿ ಅಂದರೆ ಡಿಸ್ಕ್ರೈಬ್ ದ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ದ ಇಮೇಜ್ ಫಾರ್ಮ್. ಸೊ ಈ ಥರನೂ ಕೇಳ್ಬೋದು. ಸೊ ಫೋಕಲ್ ಲೆಂತು ಇದೆಲ್ಲ ನ್ಯೂಮರಿಕಲ್ಸ್ ಪ್ರಾಕ್ಟಿಸ್. ಓಕೆ, ಸೊ ಪವರ್ ಆಫ್ ಎ ಲೆನ್ಸ್ ಅಂದರೆ ಏನು, ಎಸ್ ಯೂನಿಟ್ ಏನು? ಸೊ ಫಾರ್ಮುಲಾ ಟು ಫೈಂಡ್ ದ ಪವರ್ ಆಫ್ ಎ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಪವರ್ ಎಷ್ಟು? ಸೊ ಎ ಆ್ಯಂಡ್ ಬಿ, ಒಂದು ಪ್ಲಸ್ಸು ಇನ್ನೊಂದು ಮೈನಸ್ಸು. ಮೆನ್ಷನ್ ದ ಟೈಪ್ಸ್. ಪ್ಲಸ್ ಅಂದರೆ ಯಾವುದು? ಸೊ ಪ್ಲಸ್ ಇತ್ತು ಅಂದರೆ, ಫೋಕಲ್ ಲೆಂತ್ ಪ್ಲಸ್ ಇತ್ತು ಅಂದರೆ ಇಟ್ ಈಸ್ ಕಾನ್ವೆಕ್ಸ್. ಮೈನಸ್ ಇತ್ತು ಅಂದರೆ ಕಾನ್ಕೇವ್. ಸೇಮ್ ಪವರ್. ಓಕೆ, ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್, ಮೈನಸ್ ಇತ್ತು, ಪವರ್ ಮೈನಸ್ಸು. ಫೋಕಲ್ ಲೆಂತ್ P is equal to 1/f. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಫೋಕಲ್ ಲೆಂತ್ ಏನಿದೆ ಶುಡ್ ಬಿ ಇನ್ ಮೀಟರ್ಸ್. ಸೆಂಟಿಮೀಟರ್ ಕೊಟ್ಟಿದ್ರು ಮೀಟರ್ ಕನ್ವರ್ಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ 200 ಸೆಂಟಿಮೀಟರ್ ಅಂದರೆ 2 ಮೀಟರ್ಸ್ ಕನ್ವರ್ಟ್ ಮಾಡಿ ದೆನ್ ಯು ಶುಡ್ ಫೈಂಡ್ ದ ಪವರ್. ಓಕೆ, ಸೊ ಡ್ರಾ ದ ಇಮೇಜ್ ಡಯಾಗ್ರಾಮ್. ಸೊ ಈ ಥರನೂ ಕೇಳ್ಬೋದು. ಓಕೆನಾ? ನೆಕ್ಸ್ಟು ಲೆನ್ಸ್ ಕ್ಯಾಲ್ಕುಲೇಷನ್ ವ್ಯಾಲ್ಯೂಸ್, ಹಾಗೆ ನ್ಯೂಮರಿಕಲ್ಸು. ಸೊ ಚೆಕ್ ಮಾಡ್ಕೊಳ್ರಿ. ಇಫ್ ಯು ಆರ್ ಫೈಂಡಿಂಗ್ ಎನಿ ಡಿಫಿಕಲ್ಟಿ ಇನ್ ಎನಿ ನ್ಯೂಮರಿಕಲ್ಸ್ ಯು ಕ್ಯಾನ್ ಕಮೆಂಟ್. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ಸ್. ಕಾನ್ಕೇವ್ ಮಿರರ್ ಯೂಸಸ್ ಏನು? ವೈ ಇಸ್ ಕಾನ್ವೆಕ್ಸ್ ಮಿರರ್ ರೇರ್ ವ್ಯೂ ಮಿರರ್ ಆಗಿ ಯಾಕೆ ಯೂಸ್ ಮಾಡ್ತಾರೆ? ಇಂಗ್ಲೀಷ್ ಲೆಟರ್ ಎಲ್ಲಿ ಹೆಂಗೆ ಕಾಣಿಸುತ್ತೆ? ಯಾವುದು? ಕಾನ್ವೆಕ್ಸ್ ಮಿರರಲ್ಲಿ. ದೊಡ್ಡದಿತ್ತು ಅಂದರೆ
ಲ್ಯಾಟ್ರಲ್ ಇನ್ವರ್ಷನ್ ಆಗುತ್ತೆ ಆ್ಯಂಡ್ ಚಿಕ್ಕದಾಗತ್ತೆ. ದೊಡ್ಡದಿತ್ತು ಅಂದರೆ ಚಿಕ್ಕದಾಗತ್ತೆ, ಇನ್ವರ್ಟ್ ಆಗುತ್ತೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸ್ಪೀಡ್ ಸಿಂಪಲ್ 1.5 ಅಂದರೆ 2 × 10⁻⁻8 ಮೀಟರ್ ಪರ್ ಸೆಕೆಂಡ್. ಸೊ 2.42 ಇದರ ಅರ್ಥ ಏನು? ಕೆರೋಸಿನಲ್ಲಿ ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್? ವೆರಿ 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 ಇಂಪಾರ್ಟೆಂಟ್, ಕನ್ಫ್ಯೂಷನ್ ಆಗುತ್ತೆ. ಡೆನ್ಸರಿಂದ ರೇರರ್ಗೆ ಹೋಗಬೇಕಾದ್ರೆ ಡೆನ್ಸರಿಂದ ರೇರರ್ ಅವೇ, ರೇರರಿಂದ ಡೆನ್ಸರ್ ಟುವರ್ಡ್ಸ್. ಹಾಂ, ನೋಡ್ರಿ ಇಲ್ಲಿ. ದೆನ್ ದ ಸ್ಪೀಡ್ ಆಫ್ ದ ಲೈಟ್ ರೇ ಎಲ್ಲಿಂದ? ರೇರರ್ ಲೈಟ್ ರೇ ಎಂಟರ್ಸ್ ಟು ಎ ರೇರರ್ ಮೀಡಿಯಮ್ ಫ್ರಮ್ ಡೆನ್ಸರ್, ಡೆನ್ಸರಿಂದ ರೇರರ್. ಸೊ ಸ್ಪೀಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಹ್ಯೂಮನ್ ಐ ಚೇಂಜ್ ಇನ್ ಫೋಕಲ್ ಲೆಂತ್ ಈಸ್ ಕಂಟ್ರೋಲ್ಡ್ ಬೈ ಯಾವುದು? ಸಿಲಿಯರಿ ಮಸಲ್ಸ್. ಇದನ್ನು ಡಿಸ್ಟೆನ್ಸ್ ದೂರದ್ದು ಹತ್ರದ್ದು ನೋಡಬೇಕಾದ್ರೆ ಐ ಹೆಂಗೆ ಅಕಾಮಿಡೇಟ್ ಮಾಡುತ್ತೆ? ಸೊ ಸೇಮ್. ಸೊ ಫಂಕ್ಷನ್ ಆಫ್ ದ ಪ್ಯೂಪಿಲ್ ಏನು? ಫಂಕ್ಷನ್ ಆಫ್ ಐರಿಸ್ಸು, ಫಂಕ್ಷನ್ ಆಫ್ ರೆಟಿನಾ, ಪವರ್ ಆಫ್ ಅಕಾಮಿಡೇಷನ್ ಅಂದರೆ ಏನು? ನಿಯರ್ ಬೈ ಡಿಸ್ಟೆಂಟ್ ನೋಡಬೇಕಾದ್ರೆ ಏನಾಗುತ್ತೆ? ಸೊ ಫಾರ್ ಪಾಯಿಂಟ್ ನಾರ್ಮಲ್ ವಿಷನ್ದು ಇನ್ಫಿನಿಟಿ, ನಿಯರ್ ಪಾಯಿಂಟ್ 25 ಸೆಂಟಿಮೀಟರ್, ಆ್ಯಂಡ್ ಡಯಾಮೀಟರ್ ಆಫ್ ಐಬಾಲ್, ಡಯಾಮೀಟರ್ ಆಫ್ ಐಬಾಲ್ ಎಷ್ಟು? 2.3. ವಾಟ್ ನೋಡ್ರಿ. ಸೊ ಎ ಪರ್ಸನ್ ಕ್ಲಿಯರ್ಲಿ ಸಿ ದ ಆಬ್ಜೆಕ್ಟ್ 40 to 80. ದಿಸ್ ಡಿಫೆಕ್ಟ್ 40ಇಂದ 80 ಅಷ್ಟೇ, 25 ಅಲ್ಲ, ದೂರನೂ ಅಲ್ಲ. ಸೊ 25 ಅಂದಿದ್ರೆ ಓಕೆ, 25 ಕಾಣಿಸ್ತಿತ್ತು ಅಂದರೆ ಓಕೆ, ಬಟ್ 25ಗಿಂತ ದೂರ ಹಿಡಿಬೇಕು, ವಿಚ್ ಇಸ್ ಹೈಪರ್ಮೆಟ್ರೋಪಿಯಾ. 80ಗಿಂತ ದೂರನೂ ಕಾಣಿಸ್ತಿಲ್ಲ, ವಿಚ್ ಇಸ್ ಮಯೋಪಿಯಾ. ಸೊ ಎರಡೂ ಇರೋದ್ರಿಂದ ಪ್ರೆಸ್ ಬಯೋಪಿಯಾ. ಸೊ ಲಾಂಗ್ ಸೈಟೆಡ್ನೆಸ್ ಅಂದರೆ ಏನು? ಏನಾದರೂ ಒಂದು ಡಯಾಗ್ರಾಮ್ ಕೊಟ್ಟು ಇದು ಯಾವುದು, ಇದನ್ನು ಕರೆಕ್ಷನ್ ಮಾಡಬೇಕು ಅಂದರೆ ಏನು ಅಂತ ಕೇಳ್ಬೋದು. ಸೊ ಲಾಸ್ಟ್ ಬೆಂಚಲ್ಲಿರೋದು ಕಾಣಿಸ್ತಿಲ್ಲ ಬೋರ್ಡ್ ಮೇಲೆ ಅಂದರೆ ಮಯೋಪಿಯಾ. ಸೊ ಹೈಪರ್ಮೆಟ್ರೋಪಿಯಾನ ಫಾರ್ ಸೈಟೆಡ್ನೆಸ್ ಅಂತಾರೆ, ಮಯೋಪಿಯಾನ ನಿಯರ್ ಸೈಟೆಡ್ನೆಸ್ ಅಂತೀವಿ. ಸೊ ಆ್ಯಂಡ್ ಅಗೇನ್ ಇಲ್ಲಿ ಡಯಾಗ್ರಾಮ್ ಕೊಟ್ಟು ಮೈನಸ್ ಪವರ್ ಕೊಟ್ಟಿರ್ತಾರೆ. ಸೊ ಇದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಓಲ್ಡ್ ಏಜ್ ಪೀಪಲ್ಲು ಮಿಲ್ಕಿ ಆ್ಯಂಡ್ ಕ್ಲೌಡಿ ಆಗುತ್ತೆ. ಸೊ ಇದು ಏನು? ಕ್ಯಾಟರಾಕ್ಟ್ ಅಂದರೆ ಏನು? ಫೈನ್. ಸೊ ಲೀಸ್ಟ್ ಸ್ಕ್ಯಾಟರ್ಡ್ ಬೈ ಫಾಗ್ ಯಾವುದು? ರೆಡ್. ಸೊ ಟ್ರಾನ್ಸ್ಪರೆಂಟ್ ಮೀಡಿಯಾ ಬ್ಲೂ, ಆ್ಯಂಡ್ ದಟ್ ಆಫ್ ದ ಸ್ಕ್ಯಾಟರ್ಡ್ ಫ್ರಮ್ ಮೀಡಿಯಮ್ ಇಸ್ ವೈಟ್. ಸೊ ವೈಟ್ ಸ್ಕ್ಯಾಟರ್ ಆಗ್ತಿದೆ ಅಂದರೆ ದೊಡ್ಡದು, ಬ್ಲೂ ಸ್ಕ್ಯಾಟರ್ ಆಗ್ತಿದೆ ಅಂದರೆ ಪಾರ್ಟಿಕಲ್ ಚಿಕ್ಕದು. ಬಿಕಾಸ್ ವೈಟ್ ಅಂದರೆ ಎಲ್ಲ ವಾಪಸ್ ಹೋಗ್ತಿದೆ, ಮನೆಗೆ ಹೋಗ್ತಿದೆ. ಬ್ಲೂ ಅಂದರೆ ಬ್ಲೂ ಒಂದೇ ಮನೆಗೆ ಹೋಗ್ತಿದೆ, ಮಿಕ್ಕಿದೆಲ್ಲ ಹೋಗ್ತಿದೆ. ಸೊ ಇಟ್ ಈಸ್ ಸ್ಮಾಲ್. ಸ್ಟಾರ್ಸ್ ಟ್ವಿಂಕಲ್, ಪ್ಲಾನೆಟ್ಸ್ ಡು ನಾಟ್ ಯಾಕೆ? ಸ್ಟಾರ್ಸ್ ಅಪಿಯರ್ ಟು ಬಿ ಟ್ವಿಂಕ್ಲಿಂಗ್ ಯಾಕೆ? ಇದು ಬೇರೆ ಇದು ಬೇರೆ. ಪ್ಲಾನೆಟ್ಸ್ ಅಂದಾಗ ಕಲೆಕ್ಷನ್ ಆಫ್ ಪಾಯಿಂಟ್ ಸೋರ್ಸ್, ಸ್ಟಾರ್ಸ್ ಅಂದಾಗ ಇಟ್ಸ್ ಎ ಪಾಯಿಂಟ್ ಸೋರ್ಸ್ ಅಷ್ಟೇ. ಸೊ ಡಾರ್ಕ್ ಯಾಕೆ ಕಾಣಿಸುತ್ತೆ? ಕಲರ್ ಆಫ್ ದ ಸ್ಕ್ಯಾಟರ್ಡ್ ಸನ್ಲೈಟ್ ಆ್ಯಂಡ್ ಸೈಜ್ದು ಡಿಫ್ರೆನ್ಸ್ ಏನು? ವಾಟ್ ಈಸ್ ದ ರಿಲೇಷನ್ಶಿಪ್? ಡಿಸ್ಪರ್ಷನ್ ಅಂದರೆ ಏನು? ರೈನ್ಬೋ ಫಾರ್ಮೇಷನ್ ಅಂತ ಬರಿಬೇಕಾದ್ರೆ ಏನೇನು ತೊಗೋಬೇಕು ಅಂತಲೂ ಹೇಳಿದ್ದೀನಿ. ನ್ಯೂಟನ್ ಎಕ್ಸ್ಪೆರಿಮೆಂಟು. ಓಕೆ, ಸೊ ದಟ್ಸ್ ಇಟ್. ಇಫ್ ದೆರ್ ಈಸ್ ಎನಿಥಿಂಗ್ ಎಲ್ಸ್ ಪ್ಲೀಸ್ ಕಮೆಂಟ್ ಮಾಡಿರಿ. ಆ್ಯಂಡ್ ದಿಸ್ ಶುಡ್ ಡೆಫಿನೆಟ್ಲಿ ಬಿ ಸಫಿಷಿಯಂಟ್ ಫಾರ್ ಯುವರ್ ಫಿಸಿಕ್ಸ್, ಎಸ್ಪೆಷಲಿ ನ್ಯೂಮರಿಕಲ್ಸ್. ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ನ ನಾನು ಸಪ್ರೇಟ್ ಮಾಡಿದ್ದೀನಿ, ಸೊ ಚೆಕ್ ಮಾಡಿರಿ. ಗೋ ವಿತ್ ಕಾನ್ಫಿಡೆನ್ಸ್, ಯು ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.